ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ವಿದ್ಯಾಲಕ್ಷ್ಮಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಇಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ. ಫ್ರೆಂಡ್ಸ್, ವಾರ್ಡನ್ ಮತ್ತು ಇನ್ನಿತರ ಹುದ್ದೆಗಳಿಗೆ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಏನ ಫ್ರೆಂಡ್ಸ್, ಲೆಕ್ಚರರ್ ಹಾಗೂ ಮಾರ್ಕೆಟಿಂಗ್ ಪ್ಲೇಸ್ಮೆಂಟ್ ಆಫೀಸರ್, ಸ್ಟೂಡೆಂಟ್ ಕನ್ಸಲೋರ ಹಾಗೂ ಪಬ್ಲಿಕ್ ರಿಲೇಷನ್ ಆಫೀಸರ್ ಮತ್ತು ಗ್ರಾಫಿಕ್ ಡಿಸೈನರ್, ಇನ್ನ ಕ್ಲರ್ಕ್, ಆಫೀಸ್ ಸ್ಟಾಫ್, ಹಾಸ್ಟೆಲ್ ವಾರ್ಡನ್ ಮತ್ತು ಸ್ವೀಪರ್ ಹುದ್ದೆಗಳಿಗೆ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಏನು ಪುರುಷ ಆಗಿರಬಹುದು ಹಾಗೂ ಮಹಿಳಾ ಅಭ್ಯರ್ಥಿ ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಲೆಕ್ಚರರ್ ನೋಡಿ, BCA, MCA, MSc ಆಗಿರಬೇಕಾಗತ್ತೆ. 2 ಹುದ್ದೆಗಳಿದ್ದಾವೆ. ಮಾರ್ಕೆಟಿಂಗ್ ಪ್ಲೇಸ್ಮೆಂಟ್ ಆಫೀಸರ್ MBA ಅಥವಾ HR ಮಾರ್ಕೆಟಿಂಗ್ ಆಗಿರಬೇಕು, 1 ಹುದ್ದೆಗಳಿದ್ದಾವೆ. ಇನ್ನು ಸ್ಟೂಡೆಂಟ್ ಕನ್ಸೋಲರ್ MA ಅಥವಾ MSc ಆಗಿರಬೇಕಾಗತ್ತೆ, 4 ಹುದ್ದೆಗಳಿದ್ದಾವೆ. ಹಾಗೆ ಪಬ್ಲಿಕ್ ರಿಲೇಷನ್ ಆಫೀಸರ್ MBA ಅಥವಾ MA ಆದಂಥ ಅಭ್ಯರ್ಥಿಗಳು 1 ಹುದ್ದೆಗಳಿದ್ದಾವೆ. ಗ್ರಾಫಿಕ್ ಡಿಸೈನರ್ ಡಿಪ್ಲೊಮಾ ಡಿಗ್ರಿ ಆಗಿರಬೇಕು, 1 ಹುದ್ದೆಗಳಿದ್ದಾವೆ ನೋಡಿ. ಕ್ಲರ್ಕ್ ಬ್ಯಾಚುಲರ್ ಡಿಗ್ರಿ 2 ವರ್ಷದ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ಇರುತ್ತೆ ನೋಡಿ. ಇನ್ನು ಆಫೀಸ್ ಸ್ಟಾಫ್ PUC ಅಥವಾ ಎನಿ ಡಿಗ್ರಿ ಬೇಸಿಕ್ ಕಂಪ್ಯೂಟರ್ ನಾಲೆಜ್ 4 ಹುದ್ದೆಗಳಿದ್ದಾವೆ. ಹಾಸ್ಟೆಲ್ ವಾರ್ಡನ್ ಈ 1 ಹುದ್ದೆಗಳಿಗೂ ಕೂಡ PUC ಅಥವಾ ಡಿಗ್ರಿ ಆಗಿರಬೇಕಾಗತ್ತೆ. ಸ್ವೀಪರ್ 7ನೇ ತರಗತಿ ಅಥವಾ ಏನು SLC ಆದಂಥ ಅಭ್ಯರ್ಥಿಗಳು 2 ಹುದ್ದೆಗಳಿದ್ದಾವೆ ನೋಡಿ. ಈ 1 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಮೇಲ್ IDಗೆ ನೀವು ನಿಮ್ಮ ರೆಸ್ಯೂಮೆನ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ. ಹೆಚ್ಚಿನ ಮಾಹಿತಿಗಾಗಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ. ಈ ಒಂದು ಕೆಳಗಡೆ ಕಾಣಿಸ್ತಾ ಇರೋ ಏನು ಮೇಲ್ IDಗೆ ನೀವು ನಿಮ್ಮ ರೆಸ್ಯೂಮೆ ಅಥವಾ CV ಕಳಿಸ್ಕೊಡ್ಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕು. ನೇರ ನೇಮಕಾತಿ ಇರುತ್ತೆ, ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರಲ್ಲ. ಹಾಗೆ ಯಾವುದೇ ರೀತಿಯಾದಂಥ ಒಂದು ಲಿಖಿತ ಪರೀಕ್ಷೆ ಕೂಡ ಇರಲ್ಲ. 5 ಫೆಬ್ರವರಿ 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಪ್ರೆಷರ್ ಆರ್ ಆಲ್ಸೋ ವೆಲ್ಕಮ್ ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರೆಷರ್ ಆಗಿದ್ರೂ ಕೂಡ, ನೀವು ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ರೂ ಕೂಡ ನೀವು ಈ 1 ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. BCA ಉಪನ್ಯಾಸಕರು, ಮಾರ್ಕೆಟಿಂಗ್ ಮತ್ತು ಪ್ಲೇಸ್ಮೆಂಟ್ ಆಫೀಸರ್ ಹಾಗೂ ಸ್ಟೂಡೆಂಟ್ ಕನ್ಸಲ್ಟರ್ ಮತ್ತು ಪಬ್ಲಿಕ್ ರಿಲೇಷನ್ ಆಫೀಸರ್, ಗ್ರಾಫಿಕ್ ಡಿಸೈನರ್, ಕ್ಲರ್ಕ್ ಹಾಗೂ ಆಫೀಸ್ ಸ್ಟಾಫ್ ಮತ್ತು ಹಾಸ್ಟೆಲ್ ವಾರ್ಡನ್ ಹಾಗೂ ಸ್ವೀಪರ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ನೋಡಿ. ಈ 1 ಹುದ್ದೆಗಳಿದ್ದಾವೆ, ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ 1 ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ನಿಮಗೆ ಇಂಟರ್ವ್ಯೂಗೆ ಅವರೇ ಕಾಲ್ ಮಾಡಿ ಹೇಳ್ತಾರೆ ಯಾವಾಗ ಇಂಟರ್ವ್ಯೂ ಅಂತ. ನೀವು ಅದಕ್ಕಿಂತ ಮುಂಚೆ ನಿಮ್ಮ ರೆಸ್ಯೂಮೆನ ಪೋಸ್ಟ್ ಮಾಡಬೇಕಾಗುತ್ತೆ ನೋಡಿ, ಅಥವಾ ನೀವು ನಿಮ್ಮ ರೆಸ್ಯೂಮೆನ ಮೇಲ್ ಕೂಡ ಮಾಡ್ಬೋದು. ಆಲ್ರೆಡಿ ಮೇಲ್ ಅಡ್ರೆಸ್ಸನ್ನು ತಿಳಿಸ್ಕೊಟ್ಟಿದ್ದೀನಿ. ಪ್ರೆಷರ್ ಅಭ್ಯರ್ಥಿಗಳಿಗೂ ಕೂಡ ಅವಕಾಶ ಇರುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ 5 ಫೆಬ್ರವರಿ 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಹೆಚ್ಚಿನ ಮಾಹಿತಿಗಾಗಿ ವರ್ಕಿಂಗ್ ಅವರ್ಸ್ನಲ್ಲಿ ಅವರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಕೊಳ್ಬಹುದು ನೋಡಿ. ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ವರ್ಕಿಂಗ್ ಅವರ್ಸ್ನಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇನ್ನು 5 ಫೆಬ್ರವರಿ 2026 ಈ 1 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. 30,000ದಿಂದ 60,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಈ 1 ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಆಫೀಸಿಗೆ ಭೇಟಿ ನೀಡಿ ನೀವು ಅಥವಾ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ ಈ 1 ಮೇಲ್ IDಗೆ ನೀವು ಡೈರೆಕ್ಟಾಗಿ ನಿಮ್ಮ ರೆಸ್ಯೂಮೆನ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ. ಆಮೇಲೆ ಇಂಟರ್ವ್ಯೂ ಟೈಮನ್ನು ಅವರೇ ಹೇಳ್ತಾರೆ ನಿಮಗೆ ಯಾವಾಗ ಇಂಟರ್ವ್ಯೂ ಇರುತ್ತೆ ಅಂತ. ಅವಾಗ ಹೋಗಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಕರ್ನಾಟಕದಿಂದ ಯಾವುದೇ ಒಂದು ಡಿಸ್ಟ್ರಿಕ್ಟಿಂದ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ವಿದ್ಯಾಲಕ್ಷ್ಮಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಇಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ. ಫ್ರೆಂಡ್ಸ್, ವಾರ್ಡನ್ ಮತ್ತು ಇನ್ನಿತರ ಹುದ್ದೆಗಳಿಗೆ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ. ಈ 1 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಇನ್ನು ಫ್ರೆಂಡ್ಸ್, ಲೆಕ್ಚರರ್ ಹಾಗೂ ಮಾರ್ಕೆಟಿಂಗ್ ಪ್ಲೇಸ್ಮೆಂಟ್ ಆಫೀಸರ್, ಸ್ಟೂಡೆಂಟ್ ಕನ್ಸಲೋರ ಹಾಗೂ ಪಬ್ಲಿಕ್ ರಿಲೇಷನ್ ಆಫೀಸರ್ ಮತ್ತು ಗ್ರಾಫಿಕ್ ಡಿಸೈನರ್, ಇನ್ನು ಕ್ಲರ್ಕ್, ಆಫೀಸ್ ಸ್ಟಾಫ್, ಹಾಸ್ಟೆಲ್ ವಾರ್ಡನ್ ಮತ್ತು ಸ್ವೀಪರ್ ಹುದ್ದೆಗಳಿಗೆ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಈ 1 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಪುರುಷ ಆಗಿರಬಹುದು ಹಾಗೂ ಮಹಿಳಾ ಅಭ್ಯರ್ಥಿ ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಲೆಕ್ಚರರ್ ನೋಡಿ, BCA, MCA, MSc ಆಗಿರಬೇಕಾಗತ್ತೆ. 2 ಹುದ್ದೆಗಳಿದ್ದಾವೆ. ಮಾರ್ಕೆಟಿಂಗ್ ಪ್ಲೇಸ್ಮೆಂಟ್ ಆಫೀಸರ್ MBA ಅಥವಾ HR ಮಾರ್ಕೆಟಿಂಗ್ ಆಗಿರಬೇಕು, 1 ಹುದ್ದೆಗಳಿದ್ದಾವೆ. ಇನ್ನು ಸ್ಟೂಡೆಂಟ್ ಕನ್ಸೋಲರ್ MA ಅಥವಾ MSc ಆಗಿರಬೇಕಾಗತ್ತೆ, 4 ಹುದ್ದೆಗಳಿದ್ದಾವೆ. ಹಾಗೆ ಪಬ್ಲಿಕ್ ರಿಲೇಷನ್ ಆಫೀಸರ್ MBA ಅಥವಾ MA ಆದಂಥ ಅಭ್ಯರ್ಥಿಗಳು 1 ಹುದ್ದೆಗಳಿದ್ದಾವೆ. ಗ್ರಾಫಿಕ್ ಡಿಸೈನರ್ ಡಿಪ್ಲೊಮಾ ಡಿಗ್ರಿ ಆಗಿರಬೇಕು, 1 ಹುದ್ದೆಗಳಿದ್ದಾವೆ ನೋಡಿ. ಕ್ಲರ್ಕ್ ಬ್ಯಾಚುಲರ್ ಡಿಗ್ರಿ
2 ವರ್ಷದ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ಇರುತ್ತೆ ನೋಡಿ. ಇನ್ನು ಆಫೀಸ್ ಸ್ಟಾಫ್ PUC ಅಥವಾ ಎನಿ ಡಿಗ್ರಿ ಬೇಸಿಕ್ ಕಂಪ್ಯೂಟರ್ ನಾಲೆಜ್ 4 ಹುದ್ದೆಗಳಿದ್ದಾವೆ. ಹಾಸ್ಟೆಲ್ ವಾರ್ಡನ್ ಈ ಒಂದು ಹುದ್ದೆಗಳಿಗೂ ಕೂಡ PUC ಅಥವಾ ಡಿಗ್ರಿ ಆಗಿರಬೇಕಾಗುತ್ತೆ. ಸ್ವೀಪರ್ 7ನೇ ತರಗತಿ ಅಥವಾ SLC ಆದಂಥ ಅಭ್ಯರ್ಥಿಗಳು 2 ಹುದ್ದೆಗಳಿದ್ದಾವೆ ನೋಡಿ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಮೇಲ್ IDಗೆ ನೀವು ನಿಮ್ಮ ರೆಸ್ಯೂಮೆನ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. ಹೆಚ್ಚಿನ ಮಾಹಿತಿಗಾಗಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ. ಈ ಒಂದು ಕೆಳಗಡೆ ಕಾಣಿಸ್ತಾ ಇರೋ ಮೇಲ್ IDಗೆ ನೀವು ನಿಮ್ಮ ರೆಸ್ಯೂಮೆ ಅಥವಾ CV ನ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕು. ನೇರ ನೇಮಕಾತಿ ಇರುತ್ತೆ. ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರಲ್ಲ. ಹಾಗೆ ಯಾವುದೇ ರೀತಿಯಾದಂಥ ಒಂದು ಲಿಖಿತ ಪರೀಕ್ಷೆ ಕೂಡ ಇರಲ್ಲ. 5 ಫೆಬ್ರವರಿ 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಪ್ರೆಷರ್ ಆರ್ ಆಲ್ಸೋ ವೆಲ್ಕಮ್ ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರೆಷರ್ ಆಗಿದ್ರು ಕೂಡ ನೀವು ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. BCA ಉಪನ್ಯಾಸಕರು, ಮಾರ್ಕೆಟಿಂಗ್ ಮತ್ತು ಪ್ಲೇಸ್ಮೆಂಟ್ ಆಫೀಸರ್ ಹಾಗೂ ಸ್ಟೂಡೆಂಟ್ ಕನ್ಸಲ್ಟರ್ ಮತ್ತು ಪಬ್ಲಿಕ್ ರಿಲೇಷನ್ ಆಫೀಸರ್, ಗ್ರಾಫಿಕ್ ಡಿಸೈನರ್, ಕ್ಲರ್ಕ್ ಹಾಗೂ ಆಫೀಸ್ ಸ್ಟಾಫ್ ಮತ್ತು ಹಾಸ್ಟೆಲ್ ವಾರ್ಡನ್ ಹಾಗೂ ಸ್ವೀಪರ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ನೋಡಿ. ಈ ಒಂದು ಹುದ್ದೆಗಳಿದ್ದಾವೆ, ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ನಿಮಗೆ ಇಂಟರ್ವ್ಯೂಗೆ ಅವರೇ ಕಾಲ್ ಮಾಡಿ ಹೇಳ್ತಾರೆ ಯಾವಾಗ ಇಂಟರ್ವ್ಯೂ ಅಂತ. ನೀವು ಅದಕ್ಕಿಂತ ಮುಂಚೆ ನಿಮ್ಮ ರೆಸ್ಯೂಮೆನ ಪೋಸ್ಟ್ ಮಾಡಬೇಕಾಗುತ್ತೆ ನೋಡಿ. ಅಥವಾ ನೀವು ನಿಮ್ಮ ರೆಸ್ಯೂಮೆನ ಮೇಲ್ ಕೂಡ ಮಾಡ್ಬೋದು. ಆಲ್ರೆಡಿ ಮೇಲ್ ಅಡ್ರೆಸ್ಸನ್ನು ತಿಳಿಸ್ಕೊಟ್ಟಿದ್ದೀನಿ. ಪ್ರೆಷರ್ ಅಭ್ಯರ್ಥಿಗಳಿಗೂ ಕೂಡ ಅವಕಾಶ ಇರುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ 5 ಫೆಬ್ರವರಿ 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಹೆಚ್ಚಿನ ಮಾಹಿತಿಗಾಗಿ ವರ್ಕಿಂಗ್ ಅವರ್ಸ್ನಲ್ಲಿ ಅವರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಕೊಳ್ಬೋದು ನೋಡಿ. ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ವರ್ಕಿಂಗ್ ಅವರ್ಸ್ನಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇನ್ನು 5 ಫೆಬ್ರವರಿ 2026 ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. 30,000ದಿಂದ 60,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಆಫೀಸಿಗೆ ಭೇಟಿ ನೀಡಿ ನೀವು ಅಥವಾ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ ಈ ಒಂದು ಮೇಲ್ IDಗೆ ನೀವು ಡೈರೆಕ್ಟಾಗಿ ನಿಮ್ಮ ರೆಸ್ಯೂಮೆನ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ. ಆಮೇಲೆ ಇಂಟರ್ವ್ಯೂ ಟೈಮನ್ನು ಅವರೇ ಹೇಳ್ತಾರೆ ನಿಮಗೆ ಯಾವಾಗ ಇಂಟರ್ವ್ಯೂ ಇರುತ್ತೆ ಅಂತ. ಅವಾಗ ಹೋಗಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಕರ್ನಾಟಕದಿಂದ ಯಾವುದೇ ಒಂದು ಡಿಸ್ಟ್ರಿಕ್ಕಿಂದ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ.